ಇದು ಡೇ 20 ಸ್ಯಾಟರ್ಡೇ ವಿಡಿಯೋ. ನಿನ್ನೆ ಹಾಕಿಲ್ಲ ನಾನು, ಸಂಡೇ ಬ್ಯುಸಿಯಾಗಿ ಹೋಗಿದ್ದೆ. ಅದಕ್ಕಾಗಿ ಬೆಳಗ್ಗೆನೇ ಆ್ಯಸ್ ಯೂಶುವಲ್ ಜೀರಾ ಆ್ಯಂಡ್ ಲೆಮನ್ ವಾಟ್ರ್ ಕುಡಿದು 7:30 ಹಂಗೆ ಮಕ್ಕಳೆಲ್ಲ ಮಲಗಿದ್ರು. ಸೊ ನಾನು ಬೆಳಗ್ಗೆನೇ ಮುಗಿಸ್ಕೊಂಡು ಬಂದ್ಬಿಡೋಣ, ಇವತ್ತು ಹಾಲಿಡೇಸ್ ಇದೆ ಅಂದ್ಬಿಟ್ಟು. ಸೊ ಎಲ್ಲರದ್ದು ನೆಗಡಿ, ಕೆಮ್ಮು, ಜ್ವರ, ಹೊಟ್ಟೆ ನೋವು, ಬೇದಿ, ಲೂಸ್ ಮೋಷನ್ ಇದೇ ಥರ 1 ಮಂತಿಂದ ಕಂಟಿನ್ಯೂಸ್ ಇಸ್ ಗೋಯಿಂಗ್ ಆನ್. ಅದರ ಮಧ್ಯದಲ್ಲಿ ನಾನು ಟೈಮ್ ಮಾಡ್ಕೊಂಡು ಹೋಗಲೇಬೇಕು, ದಟ್ ಇಸ್ ನೋ ಅದರ್ ವೇ. ಸೊ ಅದಾದಮೇಲೆ ಹೋಗ್ತಾ ನಾನು ಒಂದೆರಡು ಡ್ರೈ ಫ್ರೂಟ್ಸ್ ತಿನ್ಕೊಂಡು ಹೋದೆ. ಅದಾದಮೇಲೆ ಜಿಮ್ಗೆ ಹೋಗಿ ಇವತ್ತು ಜಿಮ್ಮಲ್ಲಿ ನಾನು ಮೇಜರಾಗಿ ಮಾಡಿದೆ. ಚೆಸ್ಟ್ ವರ್ಕೌಟ್ ಆಮೇಲೆ ಶೋಲ್ಡರ್ ವರ್ಕೌಟ್ ಎರಡೂ ಕೂಡ ಮಾಡಿದೆ. ತುಂಬ ಚೆನ್ನಾಗಿದೆ. ಅದ್ರ ಜೊತೆಗೆ ಸ್ವಲ್ಪ ಕಾರ್ಡಿಯೋನು ಕೂಡ ಮಾಡಿದೆ, ಯಾಕೆಂದರೆ ಫ್ರೈಡೇ ಹೋಗಿರಲಿಲ್ಲ. ಈ ವೀಕಲ್ಲಿ 2 ಡೇಸ್ ಹಾಲಿಡೇಸ್ ಆಗಿದ್ದರಿಂದ ಜಿಮ್ಮಿಗೆ. ಸೊ ನಾನು ಅದನ್ನು ಕವರ್ ಮಾಡ್ಕೊತಾ ಇದ್ದೆ. ಸೊ ಎಷ್ಟಾಗುತ್ತೆ ಅಷ್ಟು ಕವರ್ ಮಾಡಿಕೊಂಡೆ. ತುಂಬ ಸ್ಟ್ರೆಂಥನಿಂಗ್, ಯಾಕೆಂದರೆ ಅವಾಗ ಫುಲ್ ಓವರ್ ಆಲ್ ಬಾಡಿದು ನಂದು ಕವರ್ ಆಗಬೇಕು, ಅವಾಗ ಚೆನ್ನಾಗಿ ಅನಿಸುತ್ತೆ ನನಗೆ. ಸೊ ಸ್ಕಿಪ್ ಮಾಡಿದಾಗ ಅದು ಒಂಥರ ಸಾಕು. ನೆಕ್ಸ್ಟ್ ಡೇ ಯಾವಾಗಾರು ಅದನ್ನು ಕವರ್ ಮಾಡ್ಕೊತೀನಿ ನಾನು, ಯೂಶ್ವಲಿ ಆ ಥರನೇ ಮಾಡ್ಕೊತೀನಿ. ಅದಾದಮೇಲೆ ಇದು ಬಂದು ಫಂಕ್ಷನಲ್ಲು ಹ್ಯಾಮರಿಂಗ್ ಅಂತ. ಸೊ ಇದರಲ್ಲೂ ಕೂಡ ನನಗೆ ಯಾವಾಗ ಇದು ನೋಡೋಕ್ಕೆ ಕಷ್ಟ ಅನಿಸುತ್ತೆ, ಕಷ್ಟನೇ. ಬಟ್ ಮಾಡಾದ್ಮೇಲೆ ಅದರ ಎಫೆಕ್ಟ್ ಇದೆಲ್ಲ, ದಟ್ ಈಸ್ ವೆರಿ 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 ಗುಡ್. ನಿಮಗೆ ಲಂಗ್ಸ್ ಅಂದರೆ ನೀವು ಸ್ಟಾರ್ಟ್ ಬ್ರೀತಿಂಗ್ ರ್ಯಾಪಿಡ್ಲಿ. ಸೊ ಅವಾಗ ಏನಾಗುತ್ತೆ, ನಿಮಗೆ ಲಂಗ್ಸ್ಗೆ ಎಕ್ಸಸೈಸ್ ಆಗುತ್ತೆ, ಸ್ಟ್ರೆಂಥನಿಂಗ್ ಜಾಸ್ತಿ ಆಗುತ್ತೆ. ಸೊ ಫಂಕ್ಷನಲ್ಲು ಮತ್ತು ಕಾರ್ಡಿಯೋ ಮಾಡಿದಾಗ ಯಾವಾಗಲೂ ಲೈಕ್ ಮಾಡಾದ್ಮೇಲೆ ಯು ವಿಲ್ ಫೀಲ್ ಮೋರ್ ಎನರ್ಜೆಟಿಕ್. ನಂಗೆ ಇದು ಮಾಡಿದ್ಮೇಲೆ ಇನ್ನೂ ಮಾಡಬೇಕು ಅನ್ಸುತ್ತೆ ಎಕ್ಸಸೈಸ್. ಇವೊಂದು ನಾನು ವೆಯ್ಟ್ ಲಿಫ್ಟಿಂಗ್ ಮೊದಲೇ ಮಾಡಿಬಿಟ್ಟಿದ್ರು ನಂಗೆ ಆಗುತ್ತೆ. ಸೊ ಅದಾದಮೇಲೆ ನಾನು ಮಾಡಿದೆ ಜಂಪಿಂಗ್ ಜಾಕು ಕೂಡ ತುಂಬಾ ಒಳ್ಳೆಯದು. ಸೊ ಲೆಗ್ಸು, ಥೈಸು ಇದೆಲ್ಲ ಮಾಡುತ್ತೆ. ಸ್ಕಿಪ್ಪಿಂಗ್ ಮಾಡಿದೆ. ಸೊ ಇದೆಲ್ಲ ಮಾಡಿದೆ. ಕಾರ್ಡಿಯೋ ಮಸ್ಟ್, ವೆರಿ ಇಂಪಾರ್ಟೆಂಟ್. ನಾವು ಆಲ್ ಓವರ್ ಬಾಡಿಗೆ ನಾವು ಎಕ್ಸಸೈಸ್ ಮಾಡ್ತೀವಿ, ಬಟ್ ಲಂಗ್ಸ್ಗೆ, ಹಾರ್ಟ್ಗೆ ಎಕ್ಸಸೈಸ್ ಅಂದರೆ ದಟ್ ಈಸ್ ಕಾರ್ಡಿಯೋ ಆ್ಯಂಡ್ ಫಂಕ್ಷನಲ್. ಸೊ ದಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಅದನ್ನು ಮಾಡೋದು ಬಿಡಬಾರ್ದು. ಅಟ್ಲೀಸ್ಟ್ ವೀಕ್ಲಿ ಒಂದ್ಸಾರು ಪೂರ್ತಿ ಚೆನ್ನಾಗಿ ತುಂಬ ಲಾಂಗ್ ಅಂದರೆ ಅಟ್ಲೀಸ್ಟ್ 1 ಅವರ್, ಒಂದು ಹಾಫ್ ಆನ್ ಅವರ್ ಅಷ್ಟು ಕಾರ್ಡಿಯೋ ಮಾಡಿದ್ರೆ ತುಂಬ ಯೂಸ್ಫುಲ್ ಅದು. ಸೊ ಅದು ಮಾಡಿ ಮುಗಿಸ್ದೆ. ಸ್ಯಾಟರ್ಡೇ ಆಗಿರೋದ್ರಿಂದ ಮಾಡಿಕೊಂಡೆ ಹೋದೆ. ಪರವಾಗಿಲ್ಲ, ಟೈಮ್ ಆದರೂ ಪರವಾಗಿಲ್ಲ. ಯಾಕಂದರೆ ಇತ್ತೀಚೆಗೆ ಟೈಮ್ ಕರೆಕ್ಟಾಗಿ ಸಿಗ್ತಾಯಿಲ್ಲ. ನನ್ನ ಮನೆಗೆ ಬಂದ ತಕ್ಷಣ ಎಂಥ ಹೊಟ್ಟೆ ಹಸ್ದಿತ್ತು ಅಂದರೆ ಕೇಳಬೇಡಿ. ಏನು ಸಿಕ್ಕಿದ್ರು ಬಾಯಿಗೆ ಹಾಕ್ಬಿಡೋಣ ಹಂಗಾಗಿರುತ್ತೆ. ಸೊ ನಾನು ಡಿನ್ನರ್ ಬೇಗ ಮಾಡಿರ್ತೀನಲ್ಲ, ಸೊ ಹಾಗಾಗಿ ಸೊ ಬೆಳಗ್ಗೆ ಅಂತೂ ತಡ್ಕೊಳಕ್ಕಾಗಲ್ಲ. ನಾನು ಆಲ್ಮೋಸ್ಟ್ ಆಗೋಗಿತ್ತು 9:30 ಹಂಗೆ ಆಗೋಗಿತ್ತು. ಬಂದ ತಕ್ಷಣ ನಾನು ಪೋಹ ಮಾಡೋಕ್ಕಿಟ್ಟೆ. ಪೋಹ ಮಾಡಿಬಿಟ್ಟು ಆರೆಂಜ್ ಫಸ್ಟ್ ಬಾಯಿಗೆ ಹಾಕ್ಕೊಂಡೆ. ಅದಾದಮೇಲೆ ನನಗೆ ಮಾಡಿಕೊಂಡೆ ನಾನು ಮೂಂಗ್ ದಾಲ್ ದೋಸೆ ಅಲಾಂಗ್ ವಿತ್ ಲಾಟ್ಸ್ ಆಫ್ ವೆಜಿಟೇಬಲ್. ಸೊ ಫೈಬರ್ ಆ್ಯಂಡ್ ಪ್ರೋಟೀನ್ ಅಲಾಂಗ್ ವಿತ್ ದಟ್ ನಾನು ಮಾಡಿಕೊಂಡೆ. ಮೊಸರು ಮತ್ತು ಚಟ್ನಿ ಏನೋ ಇತ್ತು, ಸೊ ಅದು ಹಾಕ್ಕೊಂಡೆ ಅನಿಸುತ್ತೆ. ಹಾಕ್ಕೊಂಡಿದ್ದು ತುಂಬ ಟೇಸ್ಟಿಯಾಗಿತ್ತು, ಯಮ್ಮಿ ಆಗಿತ್ತು. ಹೊಟ್ಟೆ ಹಸ್ದಾಗಿ ತಿನ್ನುವಾಗಿರುತ್ತಲ್ಲ ಮಜಾ, ಅದೇ ಬೇರೆ. ಹಾಗೆ ಹಾಲಿಡೇಸ್, ನಾಳೆ ಹಾಲಿಡೇ, ಸಂಡೇ ಹಾಲಿಡೇ ಅಂದಾಗಲೇ ನನಗೆ ಇವತ್ತು ಸ್ಯಾಟರ್ಡೇನೇ ಸ್ವಲ್ಪ ಫ್ರೀ ಮೈಂಡಲ್ಲಿ ಸ್ವಲ್ಪ ರಿಲೀಫ್ ಆಗ್ತೀನಿ. ಬಟ್ ಸ್ಟಿಲ್ ಮಕ್ಕಳದ್ದು ಎಕ್ಸಾಮು, ನನ್ನ ಮಗಂದಿಗೆ ಎಕ್ಸಾಮ್ ಇದೆ ಮಂಡೆಯಿಂದ. ಸೊ ಹಾಗಾಗಿ ಸ್ವಲ್ಪ ಅವನ ಕಡೆಗೆ ಸ್ವಲ್ಪ ಧ್ಯಾನ ಕೊಡಬೇಕು. ಪಾಪ ಹುಷಾರಿಲ್ಲ, ಅವನು ಏನೂ ಮಾಡೋಕ್ಕಾಗಿಲ್ಲ. ನೆಗಡಿ, ಕೆಮ್ಮು ಇದೆಲ್ಲ ನಡೀತಾ ಇದೆ. ಸೊ ಸಿವಿಯರ್ ಡ್ರಾಪ್ ಡೌನ್ ಆಗಿದೆ ಕ್ಲೈಮೇಟಲ್ಲಿ, ಟೆಂಪ್ರೇಚರು. ಸೊ ಹಾಗೆ ಕ್ಲೈಮೇಟಲ್ಲಿ ಭಾಳ ಇದಾಗಿದೆ ಅಲ್ವಾ, ಸ್ವಲ್ಪ ಎಲ್ಲ ಏರಿನ ಪೊಲ್ಯೂಷನ್ ಇರೋದ್ರಿಂದ ಸ್ವಲ್ಪ ಎಲ್ಲರ ಹೆಲ್ತನಲ್ಲೂ ಇಶ್ಯೂ ನಡೀತಾ ಇದೆ. ಸೊ ಏನೂ ಮಾಡೋಕ್ಕಾಗಲ್ಲ. ಇಟ್ಸ್ ಅ ಮೇಜರ್ ಚೇಂಜ್. ಅಕಾರ್ಡಿಂಗ್ಲಿ ನಾವೇನು ಮಾಡ್ತೀವಿ, ನಮ್ಮ ಕ್ಲೈಮೇಟ್ ಇನ್ನೂ ನಾವೇ ಹಾಳು ಮಾಡ್ತಿದ್ವಿ. ಅದಾದಮೇಲೆ ಲಂಚ್ ಪ್ರಿಪೇರ್ ಮಾಡಿದೆ. ಮೊಳಕೆ ಕಾಳು ಸಾರು ಮಾಡಿ, ಸಲಾಡು, ರೈಸು ಆ್ಯಸ್ ಯೂಶ್ವಲ್ ಅಷ್ಟೇ. ಸ್ಯಾಟರ್ಡೇ ಆಗಿರೋದ್ರೆ ಇವತ್ತೇನು ಎಗ್ಗು ಇಲ್ಲ, ಏನಿಲ್ಲ. ಸೊ ಕಾಳೆ ಪ್ರೋಟೀನ್ ಥರ ಆಗುತ್ತೆ ಅಂತ ಅಂದ್ಕೊಂಡೆ. ಅಷ್ಟೇನು ಕವರ್ ಆಗೋಲ್ಲ, ಬಟ್ ಓಕೆ. ಬಟ್ ಸಾಂಬಾರು ಮತ್ತು ಸಖತ್ತಾಗಿತ್ತು. ಬೆಳ್ಳುಳ್ಳಿ ಇರಲಿಲ್ಲ, ಹಾಗೆ ಮಾಡಿದೆ, ಆದರೂ ತುಂಬ ಚೆನ್ನಾಗಿ ಬಂದಿತ್ತು. ಸೊ ತರಕಾರಿ ಎಲ್ಲ ತಂದು ಎಲ್ಲ ಒಣಗಿಸಿದೆ. ಸೊ ಹಾಗಾಗಿ ಇನ್ನೂ ತುಂಬ ಟೈಮ್ ಆಗೇ ಹೋಗುತ್ತೆ. ಏನು ಮಾಡಿದ್ರು ಒಂದಾದ್ಮೇಲೆ ಒಂದರಿಂದ ಒಂದು ಈ ಥರ ಕೆಲಸ ಆಗಿ ಹೋಟೆಲ್ ಸಾಂಬಾರು, ಅಡುಗೆ, ಊಟ ಎಲ್ಲ ಚೆನ್ನಾಗಿತ್ತು. ಅವ್ರುಗಳಿಗೆ ಸ್ವಲ್ಪ ದಾಲ್ ಥರ ಮಾಡಿದೆ ಲೈಟಾಗಿ, ಯಾಕೆಂದರೆ ಎಲ್ರದ್ದು ಸ್ವಲ್ಪ ಹೊಟ್ಟೆ ಮತ್ತು ಇದೆಲ್ಲ ಪ್ರಾಬ್ಲಮ್ ಆಗಿ. ಮೊಳಕೆ ಕಾಳು ಸಾರು ತಿಂದರೂ ಉಲ್ಟಾ ಒಳ್ಳೆಯದು ಗಂಟ್ಲಿಗೆಲ್ಲ, ಬಟ್ ತಿನ್ನೋಕ್ಕೆ ರೆಡಿ ಇಲ್ಲ ಅವರು. ಸೊ ಮೊಳಕೆ ಕಾಳು ಸಾರಾಗಲಿ, ಹುಳಿ ಕಾಳು ಸಾರಾಗಲಿ, ಅದೇನಿದ್ರು ನೆಕ್ಸ್ಟ್ ಡೇಗೇನೆ ಅದ್ರ ರಸ ಚೆನ್ನಾಗಿ ಬಿಟ್ಕೊಳ್ಳುತ್ತೆ. ಜಾಸ್ತಿ ಬೆಂದಷ್ಟು ಅದ್ರ ರಸ ಬಿಟ್ಕೊಳ್ಳುತ್ತೆ. ಅದು ಮುಂದೆ ಅಡುಗೆ ಜಾಸ್ತಿ ಬೆಂದಾದ್ಮೇಲೆ ಅದ್ರ ನ್ಯೂಟ್ರಿಷಿಯಸ್ ಜಾಸ್ತಿ ಆಗುವಂಥ ಅಡುಗೆ ಅಂದರೆ ಹುಳ್ಳಿಕಾಳಿಂದ ಯಾವುದೇ ಮಾಡಿದ್ರು ಅದು ಒಂದಿನ ಆದಮೇಲೆ ಅದ್ರ ಜಾಸ್ತಿ ರಸ ಬಿಟ್ಕೊಳ್ಳೋದು. ಸೊ ದಟ್ ಈಸ್ ಮೋರ್ ನ್ಯೂಟ್ರಿಷಿಯಸ್ ಆ್ಯಂಡ್ ವೆರಿ ಟೇಸ್ಟಿ ಆಲ್ಸೋ. ಸೊ ಅದಾದಮೇಲೆ ಸ್ವಲ್ಪ ಮೊಸರು, ಸ್ವಲ್ಪ ಸೊ ಹಾಗೆ ನಿಧಾನಕ್ಕೆ ಹಾಕ್ಕೊಳ್ಳೋದು ಇಷ್ಟನ, ಅದನ್ನೇ ನಿಧಾನಕ್ಕೆ ತಿಂತೀನಿ, ಎಂಜಾಯ್ ಮಾಡ್ತೀನಿ. ಕಾಳು ಜಾಸ್ತಿ ಹಾಕ್ಕೊತೀನಿ. ಅದಾದಮೇಲೆ ಸ್ವಲ್ಪ ಮಕ್ಕಳು ಓದ್ಕೊಂಡು ಅದೇನೋ ಗೂಗಲಲ್ಲಿ ಕೇಳ್ಕೊಂಡು ಅದು ಏನೇನೋ ಕಾಮಿಡಿ ಮಾಡ್ತಾಯಿದ್ರು. ಸೊ ಇಟ್ ವಾಸ್ ಸೋ ಫನ್ನಿ. ಚೆನ್ನಾಗಿ ಮಕ್ಕಳು ನಗ್ತಾಯಿದ್ರು, ನಾನು ಚೆನ್ನಾಗಿ ನಗ್ತೆ. ಚಿಕ್ಕವನಂತೂ ಕೇಳಲೇಬೇಡಿ, ಸ್ವಲ್ಪ ಕಾಮಿಡಿ ಅಂದರೂ ಸಖತ್ತಾಗಿ ನಗ್ತಿರ್ತೇನೆ.
ಕಂಟಿನ್ಯೂಸ್ ಆಗ್ತಿದ್ದಾನೆ ವಿತೌಟ್ ಸ್ಟಾಪಿಂಗ್. ಸೊ ಅದಾದಮೇಲೆ ಸ್ವಲ್ಪ ಹೊರಗಡೆ ಹೋಗೋದಿತ್ತು. ಸೊ ಏನೋ ಒಂದು ಎಕ್ಸ್ಚೇಂಜು ರಿಟರ್ನು ಏನೋ ಇತ್ತಪ್ಪ. ಸೊ ಹಾಗಾಗಿ ರೆಡಿ ಆದೆ. ನೋಡಿ ಟಾಪು ನಾನು ಮಿಂತ್ರಾನಲ್ಲಿ ತೊಗೊಂಡೆ, ಸೇಲ್ ಇತ್ತಲ್ಲ ಅವಾಗ ತೊಗೊಂಡಿದ್ದು. ಒಂದು ಸಕ್ಕತ್ತಾಗಿ ಲುಕ್ ಕೊಡ್ತಾಯಿತ್ತು. ಸೊ ಹೇರೆಲ್ಲ ಸ್ಟಿಕ್ಕಿ ಇತ್ತು ಅಂದ್ಬಿಟ್ಟು ನಾನು ಮೇಲೆ ಕಟ್ಬಿಟ್ಟಿದ್ದೀನಿ. ಸೊ ಅದಾದಮೇಲೆ ಹೋದೆ, ನೋಡಿದೆ ಎಲ್ಲ. ಸೊ ಏನೂ ತೊಗೊಳ್ಳಿಲ್ಲ, ಸುಮ್ಮನೆ ಎಕ್ಸ್ಚೇಂಜ್ ಮಾಡಿ ಬಂದೆ ಅಷ್ಟೇ. ಎಕ್ಸ್ಚೇಂಜೇ ಮಾಡೋದಿತ್ತು ಅಷ್ಟೇ. ಅದಾದಮೇಲೆ ಮನೆಗೆ ಬಂದು ಟೈಮಲ್ಲಿ ಫ್ರೂಟ್ ತಿಂದೆ, ಅದು ರೆಕಾರ್ಡ್ ಮಾಡಿಲ್ಲ. ಅದಾದಮೇಲೆ ರಾತ್ರಿಗೆ ಇದು ತುಳಸಿ ಬೀಜ ಅಂದರೆ ಚಿಯಾ ಸೀಡ್ ಅಥವಾ ಸಬ್ಜಾ ಸೀಡ್ ಏನಾದ್ರು ಹೇಳ್ಬೋದು. ಸೊ ಅದನ್ನು ನೀರಲ್ಲಿ ನೆನೆ ಹಾಕಿ ಕುಡ್ದಾದ್ಮೇಲೆ ಅದು ಈವ್ನಿಂಗ್ ಡಿನ್ನರ್ಗೆ ಅದೇನೇ ತಿಂದೆ, ಕಾಳು ಹಾಕೊಂಡು ತಿಂದೆ ಒಂದು ಬೌಲು. ಆಮೇಲೆ ಫ್ರೂಟ್ಸು, ಆಮೇಲೆ ಡ್ರೈ ಫ್ರೂಟ್ಸ್ ಎಲ್ಲ ತಿಂದೆ. ಅದನ್ನು ಶೂಟ್ ಬಂದಾದ್ಮೇಲೆ ಟಯರ್ಡ್ ಆಗೋ ಸುಮ್ಮನೆ ಕೂತ್ಕೊಂಡೆ. ಸೊ ಎಲ್ಲ ಬೆಳಗ್ಗೆ ಎಕ್ಸಸೈಸ್ ಆಗೋಗಿತ್ತು. ಸೊ ಬೆಳಗ್ಗೆ ಫಿನಿಷ್ ಮಾಡ್ಬಿಟ್ರೆ ಎಷ್ಟು ಮಜಾ ಅಂದರೆ ಈವ್ನಿಂಗು ಫ್ರೀಯಾಗಿ ಹೋಗ್ತೀನಿ ನಾನು. ಸೊ ಏನು ಮಾಡೋಕ್ಕಾಗಲ್ಲ, ಮಕ್ಕಳು ಸ್ಕೂಲ್ ಇರೋದ್ರಿಂದ ನಾನು ಈವ್ನಿಂಗ್ಗೆ ಹೋಗ್ಬೇಕಾಗತ್ತೆ. ದಟ್ಸ್ ಓಕೆ, ನೋ ಪ್ರಾಬ್ಲಮ್. ಬಟ್ ಎಂಜಾಯ್ ಮಾಡಿ, ನಿಮಗೆ ಟೈಮ್ ಕೊಡ್ಕೊಳ್ಳೋದು ವೆರಿ ವೆರಿ ಇಂಪಾರ್ಟೆಂಟು. ಸೊ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ಮತ್ತೊಂದು ಹೊಸ ವೀಡಿಯೋಲಿ. ಅಲ್ಲಿವರೆಗೆ ನಮಸ್ಕಾರ.